ಮತ್ತು ಹೋಬಳಿ ಅಧಿಕಾರಿಗಳು ಫೀಲ್ಡ್ ವಿಸಿಟ್ ಮಾಡಿ ಒಂದು ಲೈನ್ ಎಷ್ಟು ಅಂದರೆ ರಫ್ ಎಸ್ಟಿಮೇಟ್ ಮಾಡ್ತಾರೆ, ಒಂದು ಎಸ್ಟಿಮೇಟ್ ಅಂತ ಮಾಡ್ತಾರೆ. ಇದಾದಮೇಲೆ ನಾವು ಕಂದಾಯ ಇಲಾಖೆ ಮುಖಾಂತರ DC ಅವ್ರಿಗೆ ನಾವು DC ಆಫೀಸ್ಗೆ ನಾವು ಒಂದು ರಿಪೋರ್ಟ್ ಕೊಡ್ತೀವಿ. ಇದಾದಮೇಲೆ ಕಂದಾಯ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಫೀಲ್ಡ್ ಜಂಟಿ ಸಮೀಕ್ಷೆ ಮಾಡ್ತಾರೆ. ಜಂಟಿ ಸಮೀಕ್ಷೆ ಮಾಡಿ ಎಕ್ಸಾಕ್ಟ್ ಎಷ್ಟಾಗಿದೆ ಅದನ್ನು ಡೀಟೇಲ್ಸ್ ಕೊಡ್ತಾರೆ. ಇದೆಲ್ಲ ಡೀಟೇಲ್ಸ್ ತಗೊಂಡ್ಮೇಲೆ ಪರಿಹಾರ ಸಾಫ್ಟ್ವೇರ್ಲಿ ಎಂಟ್ರಿ ಮಾಡಿ ಇದನ್ನು NDRF ಅಲ್ಲಿ ಏನು ನಮಗೆ ಅದಕ್ಕೆ ಪರಿಹಾರ ಬರಬೇಕು ಅದನ್ನು ಕೂಡ ಕೊಡೋದಕ್ಕೆ ಪ್ರೋಸೆಸ್ ಮಾಡ್ತಾಯಿದ್ದೀವಿ. 35ವರೆಗೂ ತಾಪಮಾನ ಮಾವು ಬೆಳೆಗಾರರಿಗಿರಬೇಕಾಯಿತು. 40ಕ್ಕೆ ಮುಟ್ಟಿರೋದ್ರಿಂದ ಮೊನ್ನೆ ಬೇಸಿಗೆ ಕಾಲದಲ್ಲಿ ಮಾವಿನ ಕಾಯಿ ಬಿಸಿಲಿನಲ್ಲಿ ಸುಟ್ಟು ಕೆಲಕ್ಕೆ ಉದುರಲಾಯಿತು. ಇರೋ ಕಾಯನ್ನು ಅಲ್ಪ ಸ್ವಲ್ಪ ಕಾಯಿ ಉಳಿಸ್ಕೊಳ್ಳೋ ಪ್ರಯತ್ನ ಆಯಿತು. ನಿನ್ನೆ 3 ದಿವಸಗಳಲ್ಲಿ ಬಂದಿರುವಂಥ ಹಾಲಿಕಲ್ಲು ಮಳೆ ಕೆಲವು ಭಾಗದಲ್ಲಿ ಬಿರುಗಾಳಿಯಿಂದ ನೆಲ ಕಚ್ಚಿತ್ತು. ಏನು ಮಾವು ಬೆಳೆಗಾರ ಪ್ರತಿ ವರ್ಷ ಇದೇ ಸಂಕಷ್ಟದಲ್ಲಿ ಎದುರಾಗ್ತಿದೆ. 1-2 ಎಕರೆ ಇದೆ, ಬಾದಾಮಿ 1 ಎಕರೆ ಇದೆ, ಮತ್ತು ತೋತಾಪುರಿ 2 ಎಕರೆ ಇದೆ. ನಮ್ಮದ್ರಲ್ಲಿ ಈ ಸರಿ ಇಳುವರಿ ಸ್ವಲ್ಪ ಕಡಿಮೆ ಇದೆ ತೋಟದಲ್ಲಿ. ಈ ಬಿಸಿಗೆ ಸ್ವಲ್ಪ ಸೈಜು ಬಂದಿಲ್ಲ. ಈ ಸರಿ ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಅನುಕೂಲ ಆಗಿದೆ. ಮತ್ತು ನಮಗೆ ಬಾದಾಮಿಗೆಲ್ಲನೂ ರಫ್ತಿಗೆ ಆಗುವಂಥ ಐಟಮ್ ಅದು. ಅದಕ್ಕೆ ಈ ಸರಿ ರೇಟ್ ಬಂದರೆ ನಮಗೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಚಿಟ್ನಳ್ಳಿ, ಸೂಟೂರು ಹೋಬಳಿ, ಕೋಲಾರ ತಾಲೂಕು. ನಿನ್ನೆ ಮಳೆ ಬಂದಿರೋದ್ರಿಂದ ಅಳಿಕಲ್ಲು ನಮ್ಮ ಏರಿಯಾದಲ್ಲಿ ಏನು ಬಿದ್ದಿಲ್ಲ. ಆದರೂ ಸಹ ಶ್ರೀನಿವಾಸಪುರ ತಾಲೂಕಲ್ಲಿ ಹೆಚ್ಚಿಗೆ ಬಿದ್ದು ಬೆಳೆ ನಷ್ಟ ಆಗಿದೆ. ನಮ್ಮ ಏರಿಯಾನು ಅಳಿಕಲ್ಲು ಬಿದ್ದಿಲ್ಲ. ಆದರೂ ಮುಂದೆ ನಾವು ಬರೋಂಗಿದ್ರೆ ನಾವು ಇನ್ಶೂರೆನ್ಸ್ ಮಾಡಿಸಿದ್ದೇವೆ. ಅದರಿಂದ ಏನೋ ಪರಿಹಾರ ಬಂದರೆ ಕೊಡಬೇಕಾಗುತ್ತೆ. ಅದೇ ಫಸಲು ಚೆನ್ನಾಗಿತ್ತು. ಅದು ಈ ಮಳೆ ಗಾಳಿಗೆ ಸ್ವಲ್ಪ ಲಾಸ್ ಆಗಿಬಿಡ್ತು. ಅದರಿಂದ ನಮಗೆ ಪರಿಹಾರ ಏನಾನ ಕೊಟ್ಟರೆ ಗೌರ್ಮೆಂಟಿಂದ ಅನುಕೂಲ ಆಗುತ್ತೆ. ಅದೇ ರೇಟ್ ಇರುತ್ತೆ. ಇದು ಈ ಮಳೆ ಗಾಳಿ ಬಂದು ಸ್ವಲ್ಪ ಏನೋ ಕಡಿಮೆ ಆಗೋಯ್ತು. ಅದರಿಂದ ಲಾಸು. ಅದರಿಂದ ಸ್ವಲ್ಪ ಗೌರ್ಮೆಂಟು ನಮಗೆ ಹೆಲ್ಪ್ ಮಾಡಿದರೆ ಒಳ್ಳೆಯದು. ಅದರಲ್ಲಿ 2 ವರ್ಷಕ್ಕೆ ಒಂದು ಸಲ ಕೊಟ್ಬಿಟ್ಟಿದ್ದೀವಿ. ಅದರಲ್ಲಿ 2 ವರ್ಷ ಚೆನ್ನಾಗಾಗಿದೆ. 3ನೇ ವರ್ಷಕ್ಕೆ ಮಳೆ ಬಂದು ಎಲ್ಲ ಲಾಸ್ ಆಗಿದೆ. ಅದರಲ್ಲಿ ರಾಗಿನೂ ಸ್ವಲ್ಪ ಬೆಳೀತಾ ಇದ್ವಿ. 2 ಸಲ ತುಂಬ ಚೆನ್ನಾಗಾಯಿತು. ಇವಾಗ ಫಸಲು ಬಂದದೆ. ಇವಾಗ ಮಳೆ ಗಾಳಿ ಬಂದು ಎಲ್ಲ ಉದುರೋಗಿದೆ. ಕಾಸು ಕೊಡೋರು ಇವಾಗ ಲಾಸ್ ಆಗಿದೆ, ನಾವು ಕೊಡಲ್ಲ ಅಂತ ಇದ್ದಾರೆ.